ಹಲೋ ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ನೋಡೋಣಂತ ಅಂದ್ರೆ ಕಾವಿಗಿಟ್ಟಿರುವಂತಹ ಮೊಟ್ಟೆಗಳು ಫಲವತ್ ಇದಾವೋ ಅಥವಾ ಫಲವತ್ ಇಲ್ಲೋ ಅನ್ನುವಂತಹ ಒಂದು ನೋಡುವಂತಹ ಸರಳ ವಿಧಾನ. ಅಂದ್ರೆ ನೀವು ಅದನ್ನ ಮನೆಯೊಳಗನ ಟೆಸ್ಟ್ ಮಾಡಬಹುದು. ಅಂದ್ರೆ ಈಗ ನಾವೇನ್ ಇದನ್ನ ತೋರ್ಸಾಕತ್ತೇವಲ್ಲ, ಸೊ ಇದನ್ನ ಎಗ್ ನ ಅಂದ್ರೆ ಮೊಟ್ಟೆಗಳನ್ನ ನಾವು ಕಾವಿಗೆ ಇಟ್ಟಿದ್ದೇವೆ, ಸೊ ಮರಿ ಆಗ್ಲಿಕ್ಕೆ ಅಂತ ಹೇಳಿ. ಇವು ಫಲವತ್ತತೆ ಇದಾವೆ ಇಲ್ಲ ಅಂತ ಹೇಳಿ ಯಾವ ತರ ನೋಡುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿನ ತಿಳಿಸ್ಕೊಡ್ತೇನೆ. ವಿಡಿಯೋ ಸ್ಕಿಪ್ ಮಾಡಿದಿರೋ ತರ ಕೊನೆವರೆಗೂ ನೋಡ್ರಿ. ಸೊ ಮೊದಲನೇದಾಗಿ ಒಂದು ಮೊಬೈಲ್ ಇದ್ದೇ ಇರ್ತದಲ್ಲ ಎಲ್ಲರ ಮನೆಯಾಗ, ಅದನ್ನ ತಗೊಂಡು ಸೊ ಟಾರ್ಚ್ ನ ಆನ್ ಮಾಡ್ಕೋಬೇಕಾಗ್ತದ ಮೊಬೈಲ್ ಇಂದು. ಸೊ ಈ ತರ ಒಂದು ಟಾರ್ಚ್ ಆನ್ ಮಾಡ್ಕೊಂಡು ಎಲ್ಲ ಕಡೆ ಲೈಟ್ ನ ಕಳೆದು ಸೊ ಫುಲ್ ಕತ್ಲೆ ಮಾಡ್ಕೋಬೇಕಾಗಿತ್ತು ರೂಮ್. ಅಂತಂದ್ರೆ ನಿಮಗೆ ಮೊಟ್ಟೆ ಫಲವತ್ತೈತೋ ಇಲ್ಲ ಅನ್ನೋದು ತಿಳಿತೈತಿ. ಸೊ ಮೊಟ್ಟೆಗಳನ್ನ ನೀವು ಏನ್ ಇಟ್ಟಿರ್ತೀರಲ್ಲ ಹೀಟಿಗೆ, ಸೊ ಒಂದು ಕಾವಿಗೆ ಇಟ್ಟಿದ್ದ ಮೊಟ್ಟೆ ತಗೊಂಡು ಈ ತರ ಆ ಕ್ಯಾಂಡಲ್ ಒಂದು ಅಂದ್ರೆ ಲೈಟಿನ ಟಾರ್ಚ್ ಮೇಲೆ ಇಡಬೇಕು. ಸೊ ಈ ತರ ಆ ಕಲರ್ ಫುಲ್ ಯೆಲ್ಲೋ ಕಲರು ಅಂದ್ರೆ ಫುಲ್ ಟ್ರಾನ್ಸ್ಪರೆಂಟ್ ಕಲರ್ ಅಂದ್ರೆ ಕಲರ್ ಪಾಸ್ ಆಗ್ತಿರ್ತೈತಿ. ಸೊ ಈ ತರ ಇದ್ರೆ ಇದು ಇನ್ನೂ ಮೊಟ್ಟೆ ಫಲವತ್ತಾಗಿಲ್ಲ ಅಂತ ಅರ್ಥ. ಸೊ ಇದನ್ನ ನಾನು ಒಂದು ಎರಡು ಮೂರು ದಿನದ ಹಿಂದೆ ತಂದಿದ್ದೆ. ಸೊ ಅದನ್ನ ಒಂದು 2 ದಿನ ಅಷ್ಟೇ ಇಟ್ಟೇನಿ ನಾವು ಕಾವಿಗೆ ಅಂತೇಳಿ. ಸೊ ಅದಿನ್ನ ಫಲವತ್ತಾಗಿಲ್ಲ ಅಂದ್ರೆ ಒಳಗ ಭ್ರೂಣ ಬೆಳವಣಿಗೆ ಆಗಿಲ್ಲ ಅದ್ರದ್ದು. ಸೊ ಒಳಗ ಭ್ರೂಣ ಬೆಳವಣಿಗೆ ಆಗಿಲ್ಲಪ್ಪ ಅಂತಂದ್ರೆ ಮೊಟ್ಟೆಗಳು ಈ ತರ ಯೆಲ್ಲೋ ಕಲರ್, ಗೋಲ್ಡನ್ ಯೆಲ್ಲೋ ಕಲರ್ ಈ ತರ ಕಾಣ್ತಿರ್ತೈತಿ. ಸೊ ಇಲ್ಲೇನ್ ನೋಡಾಕತ್ತಿರಲ್ಲ ಈ ಮೊಟ್ಟೆ, ಸೊ ಈ ಮೊಟ್ಟೆ ಫಲವತ್ತೈತಿ. ಯಾಕಪ್ಪ ಅಂತಂದ್ರೆ ನೀವು ನೋಡತ್ತಿರ್ಬೋದು ರೆಡ್ ಕಲರ್ ಮತ್ತೆ ಏರ್ ಪಾಕೆಟ್ ಕಾಣತಿರ್ತದ. ಸೊ ಈ ತರ ರೆಡ್ ಕಲರ್ ಆಗಿ ಇನ್ನೊಂದ್ ಸ್ವಲ್ಪ ದಿನ ಬಿಡ್ತಪ್ಪ ಅಂತಂದ್ರೆ ಇದ್ರೊಳಗ ಅವು ನರಗಳೆಲ್ಲ ಕಾಣಕ್ ಸ್ಟಾರ್ಟ್ ಆಗ್ತಾವು. ಸೊ ಈ ತರ ಬಂದಿತ್ತಪ್ಪ ಅಂತಂದ್ರೆ ನಿಮ್ ಮೊಟ್ಟೆ ಫಲವತ್ತತೆ ಐತಿ.